ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಜನೀಶ್. ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್. ನಾನಿವತ್ತು ನಿಮ್ಮನ್ನು ಪ್ರಪಂಚದ ಎರಡನೇ ಅತಿ ದೊಡ್ಡದಾದಂಥ ಮ್ಯಾಂಗ್ರೋವ್ ಕಾಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ನೀವು ಕೇಳಿ ನಿಜಾನೇ, ಇದು ಪ್ರಪಂಚದ ಎರಡನೇ ಅತಿ ದೊಡ್ಡದಾದಂಥ ಮ್ಯಾಂಗ್ರೋವ್ ಕಾಡು. ನೀವು ಯೋಚನೆ ಮಾಡ್ತಿರ್ಬೋದು ಮೊದಲನೇದು ಯಾವುದು ಅಂತ. ಅದು ಸಹ ನಮ್ಮ ಭಾರತದಲ್ಲಿದೆ. ನೀವೇನಾದರೂ ಸುಂದರ್ಬನ್ಸ್ ಎಂಬುವಂಥ ಕಾಡುಗಳನ್ನು ಬಗ್ಗೆ ಕೇಳಿದರೆ ಅದು ಮೊದಲನೇದು, ಅದು ಪಶ್ಚಿಮ ಬಂಗಾಳದಲ್ಲಿದೆ. ಅದು ಬಿಟ್ಟರೆ ಇದೇ ಅತಿ ದೊಡ್ಡದಾದಂಥ ಎರಡನೇ ಮ್ಯಾಂಗ್ರೋವ್ ಕಾಡು. ಇದಿರೋದು ತಮಿಳುನಾಡಿನ ಚಿದಂಬರ ಬಳಿ ಇರುವಂಥ ಕಿಳೆ ಎಂಬುವಂಥ ಊರಿನ ಬಳಿ. ಬನ್ನಿ, ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಆ ಪಿಚವರಂ ಫಾರೆಸ್ಟ್ ಬಗ್ಗೆ ನಾನು ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದಂತೆ ವಿಡಿಯೋ ನೋಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ₹450 ಆಯಿತು. ಸೊ ನಾವು ರೋಬೋಟ್ ತೊಗೊಂಡ್ವಿ. ನಮಗೆ ನಮ್ಮದು ಟೋಕನ್ ನಂಬರ್ ಬಂದು 233. ಸೊ ನಾವು ವೇಟ್ ಮಾಡಬೇಕಾಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಇಲ್ಲಿ ನೆಟ್ವರ್ಕ್ ಸಿಗಲಿಲ್ಲ. ನಮ್ಗೆ ತುಂಬ ಕಷ್ಟ ಆಯಿತು. ಅವ್ರ ಹತ್ರ ಬೇರೆಯವ್ರ ಹತ್ರ ಯಾರ ಹತ್ರ ಸ್ಕ್ಯಾನ್ ಮಾಡಿಸ್ಕೊಂಡು ತೊಗೊಂಡ್ವಿ. ಇದು ಹೆವಿ ಕ್ರೌಡ್ ಇದ್ದಾರೆ. ಸೊ ಇದು ವ್ಯೂ ಟವರು. ಸೊ ಇಲ್ಲಿಂದ ನಿಮಗೆ ಪಿಚವರಂ ಫಾರೆಸ್ಟ್ ಫುಲ್ಲು ಕಾಣಿಸುತ್ತೆ. ಇದು ಟಿಕೆಟ್ ಒಬ್ಬರಿಗೆ ₹10. ಸೊ ಇವಾಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಇದೆ. ಸೊ ಅಲ್ಲಿಂದ ಇದೆಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್. ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಯಿತು, ಇನ್ನೂ ನಮ್ಮ ಬೋಟ್ ಬರಲಿಲ್ಲ. ಕಾಯ್ತಾನೆ ಇದ್ದೀವಿ. ಹೆವಿ ಕ್ರೌಡ್ ಇದ್ದಾರೆ ಇಲ್ಲಿ, ವೀಕೆಂಡ್ ಅಂತ. ಸೊ ನೀವು ನಾರ್ಮಲಾಗಿ ವೀಕ್ ಡೇಸಲ್ಲಿ ಬಂದರೆ ನೀವು ಆರಾಮಾಗಿ ಬೋಟ್ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು. ಆಲ್ಮೋಸ್ಟು 2 ಅವರ್ ಕಾದ ನಂತರ ನಮಗೆ ಕಡೆಗೂ ಬೋಟ್ ಸಿಕ್ತು. ಆ ಟಿಕೆಟ್ ಮೇಲೆ ಬೋಟ್ ನಂಬರ್ ಬರೀತಾರೆ, ಅದೇ ಬೋಟ್ಗೆ ನಾವು ಹೋಗಬೇಕು. ಇಲ್ಲಿಂದ ನಮ್ಮ ಪಯಣ ಶುರು ಆಯಿತು. ವ್ಯೂ ಇದು ಎಂತ ರಿವರ್ ಅನ್ನೋದು? ಇದು ಉಪ್ಪನಾರ್ ನದಿ ಅಂತೆ. ಇದು ಪ್ರಪಂಚದ ಎರಡನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್. ಸೊ ನೀವು ರಾಬೋಟ್ ಬಂದರೆ ಅಲ್ಲಿ 650 ಇದೆ. ಸೊ ಅದೆಲ್ಲ ರಾಬೋಟ್ ಆ ಕಡೆ ಹೋಗುತ್ತೆ. ಸಾರಿ, ಮೋಟರ್ ಬೋಟು. ಈ ಕಡೆ ಆದರೆ ರಾಬೋಟ್ ಈ ಕಡೆ ಹೋಗುತ್ತೆ 450. Yes.
ಈ ಕಾಡಿನ ಬಗ್ಗೆ ಕೆಲವೊಂದು ನಿಜವಾಗೂ ಅಚ್ಚರಿ ಅನಿಸ್ತು ಕೆಲವೊಂದು ವಿಚಾರಗಳನ್ನು ಕೇಳಿ. ಇಲ್ಲಿ ಇರುವಂಥ ಮರಗಳ ಹೆಸರು ಚುರುಮಲೈ ಮರ ಅಂತೆ. ಈ ಮರದಲ್ಲಿ ಕೆಲವೊಂದು ಕಾಯಿಗಳು ಬಿಡುತ್ತೆ. ಆ ಕಾಯಿ ಹಣ್ಣಾಗಿ ಕೆಳಗೆ ಬಿದ್ದು ಆ ಹಣ್ಣನ್ನ ಈ ಮೀನುಗಳು ಮತ್ತು ಸೀಗಡಿ ಇದೆಲ್ಲ ತಿನ್ನುತ್ತಂತೆ. ಇದನ್ನು ತಿನ್ನೋಕ್ಕೆ 150 ವಿಧ ವಿಧವಾದಂಥ ಹಲವು ಜಾತಿಯಾದ ಬೇರೆ ದೇಶಗಳಿಂದ ಬರುವಂಥ ಪಕ್ಷಿಗಳು ಇದನ್ನ ತಿನ್ನುತ್ತಂತೆ. ಅದು ತಿಂದು ವಿಸರ್ಜನೆ ಮಾಡಿದಂಥ ಜಾಗದಲ್ಲಿ ಮತ್ತೆ ಈ ಚುರುಮಲೆ ಮರ ಚಿಗುರೊಡೆಯುತ್ತಂತೆ. ಇದು ಒಂಥರ ರೀಸೈಕಲ್ ಇದ್ದಂಗೆ. ಇದು ಕೇಳಿ ತುಂಬ ಆಶ್ಚರ್ಯ ಅನಿಸ್ತು. ಸೊ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ತುಂಬ ಸಿನಿಮಾಗಳು ಶೂಟಿಂಗ್ ಮಾಡಿದ್ದಾರೆ ಅಂತ. ಇದು ಪ್ರಪಂಚದ 2ನೇ ಅತಿ ದೊಡ್ಡವಾದ ಮ್ಯಾಂಗ್ರೋವ್ ಫಾರೆಸ್ಟು. ಇಲ್ಲಿ ಅನೇಕ ವಿಧವಾದ ಮರಗಳಿದೆ, ಬಟ್ ನಮಗೇನೋ ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ. உங்களுக்கு தெரிஞ்சவரானா? யாருமே ஜாக்கெட்டே போடல, அப்படியே வந்தாங்க. ಚೆನ್ನಾಗಿರಲ್ಲ, ಫೋಟೋಗೆ ಹಿಡಿಬೇಕಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, 2004ರಲ್ಲಿ ಒಂದು ದೊಡ್ಡ ಸುನಾಮಿ ಬರುತ್ತೆ. ಆ ಸುನಾಮಿ ಬಂದಾಗ ಎಷ್ಟೋ ಕಡಲ ತೀರದಲ್ಲಿರುವಂಥ ಮನೆಗಳು, ಆಸ್ತಿ ಪಾಸ್ತಿಗಳು, ಜನ ಎಲ್ಲ ಅವ್ರ ಪ್ರಾಣ ಎಲ್ಲ ಕಳ್ಕೊಂಡ್ರು. ಈ ಪಿಚ್ಚಾವರಂ ಎಂಬಂಥ ಜಾಗದಲ್ಲಿ ಮಾತ್ರ ಒಂದು 15ರಿಂದ 20 ಹಳ್ಳಿಗಳು ಸೇವ್ ಆಗುತ್ತೆ. ಕಾರಣ ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಹಳ್ಳಿಗಳನ್ನ ಈ ಪಿಚ್ಚಾವರಂ ಫಾರೆಸ್ಟು ತಡೆಯುತ್ತೆ. ಇವತ್ತಿಗೂ ಸಹ ಸೈಕ್ಲೋನ್ ಬಂದಾಗ ಇಲ್ಲಿರುವಂಥ 15-20 ಹಳ್ಳಿಗಳು ಈ ಪಿಚ್ಚಾವರಮಿಂದ ಸೇವ್ ಆಗುತ್ತೆ. ಅವರೆಲ್ಲ ಹೇಳ್ತಾ ಇದ್ದಾರೆ ಆ ನೀರು ಮಾರ್ಕು ಅಷ್ಟಿದೆ ಅಂತ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನೀರು ಮೊದಲಕ್ಕಿಂತ. ஓகே ஓகே. பாத்தீங்கன்னா நிறைய இருக்கும் சார், நிறைய நீர் நாய், காட்டு பூனை, எல்லா டைம் பார்க்க முடியாது. சீன் எப்பயாச்சும் பார்க்க மீன் பிடிக்க அந்த மாதிரி உள்ள இருந்து எப்பயாச்சும் ஓரத்துக்கு வரதுக்குள்ள அந்த டைம்ல பார்த்தா தான் உண்டு. ஐயோ, நாங்க அங்க எங்கோ போயிருந்தோம். நீங்க எல்லாம் பாத்திருக்கீங்களா? பார்த்தோம் சார், டூரிஸ்ட் வரையும் பார்க்கலாம். எப்பனா இப்போ நீங்க நம்ம வந்துட்டு இருக்கோம், திடீர்னு இந்த கிராஸ் ஆகி போகும், அந்த டைம்ல பாக்குறது. பேர்ட் சீசன்ல பார்த்தா அக்டோபர் நவம்பர் பேர்ட் சீசன் அதிகமாக வரும். ஈவினிங் டைம்ல தான் வந்து இங்கே அடையிறதுக்காக வரும். மார்னிங்லாம் காலையிலாம் பார்த்தீங்கன்னா எல்லாம் இந்த விவசாய நிலத்து பக்கம் இந்த நெத்தப்பூருக்கு போயிடும் எல்லாமே.
ಆ ಕಾಯಿ ತರ ಬಿಡುತ್ತೆ ನೋಡ್ ರಜನಿ, ಹ್ಮ್. அது ಮತ್ತೆ இது வந்து ரைசோபோரான்னு சொல்லுவாங்க பொட்டானிக்கல் நேம் பார்த்தீங்கன்னா. இது அவிசீனியான்னு சொல்லுவாங்க. இதோட வேர் பார்த்தீங்கன்னா கீழ இருந்து மேல் நோக்கி வரும். இந்த குச்சி குச்சியா நீங்க ಅಲ್ಲೇನೋ ಇದು ಹೋಗ್ತಾ ಇದೆ ನೋಡಿ, ಏಡಿನೇನು ಹೋಗ್ತಾ ಇದೆ ಬ್ಲ್ಯಾಕ್ ಆಗಿ. No, I don't like crab because it will pinch me and I ಹರ್ಟ್. ಬೆಳಂಗಡಿ ತಿಂಡಿ ಕ್ರಾಬ್. ವಾವ್, ಇದು ಚೆನ್ನಾಗಿದೆ. ಇದು ಇಲ್ಲೇ ನಾನು ಬೇರೆ ಗಿಡ ನೋಡ್ತಾ ಇರೋದು. ಇದು ಸ್ವಲ್ಪ ಅದೇ ತರ ಇದೆ, ಚಿಕ್ಕದು. ಹಿಂಗೆ ಪಾಂಬ್ ಇರ್ಕನಾ? தண்ணி பாம்பு இருக்கும் சார். ತಣ್ಣಿ ಪಾಂಬ್ ನೀರಾಗ್ಲಿರ್ತಾವೆ. ಕಚ್ಚಲ್ಲ, ನೀರಾವ ಏನು ಕಚ್ಚಲ್ಲ. ನಂಡು ಪಾತ ಇಪ್ಪ ಹಂಗೆ. ಬೇಕು ಬಂದ್ರಿ. ಸೊ ನೋಡಿ, ಇಲ್ಲಿಗೆ ಎಂಡ್ ಆಗತ್ತೆ. ಅದು ನೀವು ಟ್ರಿಪ್ ಬಂದರೆ ಇಲ್ಲಿಗೆ ಲಾಸ್ಟು. ಸೊ ಮತ್ತೆ ಇಲ್ಲಿಂದ ನೀವು ರಿಟರ್ನ್ ಹೋಗಬೇಕು. ಆಚೆ ಬರ್ತಾರಂತ ಅಣ್ಣ. ಚಿಕ್ಕ ಪಾಪು ನಿಂತ್ಕೊಂಡ್ಬಿಟ್ಟೆ. ನೋಡಿ, ಅಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ. ಅದು ಸುನಾಮಿ ಬಂದು ಎಲ್ಲ ಇದಾಗಿದೆ ಅಂತ. ದೇವಸ್ಥಾನ ಎಲ್ಲ ಮುಳುಗೋಗಿದೆ ಎಲ್ಲ. ಇವಾಗ ಎಲ್ಲ ಡೆಮಾಲಿಷ್ ಆಗೋಗಿದೆ. ನಮ್ಮ ಈ ಪಯಣ ಕೊನೆ ಹಂತಕ್ಕೆ ಬರ್ತಿದ್ದ ಹಾಗೆ ಸೂರ್ಯ ಸಹ ಪಶ್ಚಿಮದಲ್ಲಿ ಮುಳುಗ್ತಿದ್ದ. ಇದೇ ಸಂದರ್ಭದಲ್ಲಿ ನನಗೆ ಯಾಕೋ ಕುವೆಂಪುರ ಸಾಲುಗಳು ನೆನಪಾಯಿತು. ನೀಲಾದಿಯಲ್ಲಿ ಶಶಿಯ ದೋಣಿ ಹೀಸುತ್ತಿತ್ತು, ಮಂದಾನಿಲಂ ಮದಮಂದಂ ಬೀಸುತ್ತಿತ್ತು, ತೇನೆ ಹಕ್ಕಿಯೊಂದು ವಾಣಿ ಕೇಳುತ್ತಿತ್ತು, ಮುಗಿಲಿನಿಂದ ಜೋನ ಜೇನು ಬೀಳುತ್ತಿತ್ತು. ಇಲ್ಲಿಗೆ ಪಿಚ್ಚಾವರಂ ಬೋಟಿಂಗ್ ಮುಗೀತು. 40 ನಿಮಿಷದ ಈ ಪಯಣ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.